ಎದುರು ಕೂತ್ಕೊಳಕ್ಕಾಗಲ್ಲ, ಕೂತ್ಕೊಂಡು ಎದುರು ಆಗಲ್ಲ. ಕೊಡು ಸಾಯಿ, ಒಂಚೂರು ಕೊಡು. ಚೆನ್ನಾಗಿರ್ಲಿ ಬೇಗ. ವೆಲ್ಕಮ್ ಜ್ಯೂಸ್, ಗೋಬಿ ಮಂಚೂರಿ ಬಂತು ಫೈನಲಿ. ವೆಜ್ ಊಟ ಅಂದರೆ ಹಿಂಗೆ ಇಷ್ಟು ವೆರೈಟೀಸ್ ಆಫ್. ನೀವು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಆಟೋದಲ್ಲಿ. ಎಲ್ಲಿಗೆ ಸರಿ ಹಿಂಗೆ ಹೋಗ್ಬೇಕು, ಹಿಂಗೆ ಸ್ಟ್ರೈಟ್. ಸೊ ನಾನು ಹೋಗ್ತಿರೋದು ನಮ್ಮ ಮಮ್ಮಿ ಮನೆಗೆ. ಇವತ್ತು ಗೌರಿ ಹಬ್ಬ ಇರೋದ್ರಿಂದ ಸೊ ಅವರು ಬಾಗ್ನ ಕೊಡ್ತಾರೆ ಅಂತ ಹೇಳಿದ್ರು. ಫಾರ್ ದ ಫಸ್ಟ್ ಟೈಮ್ ಮದುವೆ ಆಗಿ 3.5 years ಆಯಿತು. ಇದು 4th year ನನ್ನ ಹಬ್ಬ ಮಾಡ್ತಿರೋದು. ಸೊ ಇವತ್ತು ಫಸ್ಟ್ ಟೈಮ್ ಬಾ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಗೈಸ್, ನಮ್ಮ ಮಮ್ಮಿ ಮನೆ ಹತ್ರ ರೀಚ್ ಆಗಿದ್ದೀನಿ. ನೋಡಿ, ನಮ್ಮ ಮಮ್ಮಿ ಡ್ಯಾನ್ಸ್ ಕ್ಲಾಸ್ ಹೋಗೋಕ್ಕೆ ರೆಡಿ ಆಗಿದ್ರಂತೆ. ಇವಾಗ ನಾನು ಬಂದಿದ್ದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಸ್ವೀಟ್ ಅಲ್ಲ. ಫುಲ್ಲು ಇಷ್ಟೊತ್ತು ಎಷ್ಟು ಕನ್ವರ್ಸೇಷನ್ ನಡೀತು ಅಂದರೆ ನನಗೆ ನಮ್ಮ ಮಮ್ಮಿಗೆ ಅರ್ಧ ಗಂಟೆ ಕನ್ವರ್ಸೇಷನ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಬ್ಯಾಗು. ಸಕ್ಕತ್ತಾಗಿದೆ ಮಾವು. ಬಾಲಿ ಯಾವ ಶಾಪಲ್ಲಿ ತೊಗೊಂಡ್ರಿ? ನಾನು ಬೇಕು ಅಂದ್ಬಿಟ್ಟು. ಗೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಪರ್ಸು. ಸೊ ಗೈಸ್, ನಮ್ಮ ಮಮ್ಮಿನ ನಾನು ಕೆಳಗಡೆನೇ ಮೀಟ್ ಆದೆ. ಇವಾಗ ನಮ್ಮ ಡ್ಯಾಡಿನ ಮೀಟ್ ಆಗಿಬಿಟ್ಟು ಹೋಗೋಣ ಅಂತಿದ್ದೀವಿ. ಏನೋ ಎಲ್ಲೋ ಆಚೆ ಕರ್ಕೊಂಡು ಹೋಗ್ತೀನಿ ಅಂತವ್ರೆ, ಏನಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ನಮ್ಮ ಡ್ಯಾಡಿಗೆ ಒಂದು ಹಾಯ್ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿಂದ ಮತ್ತೆ ನಾನು ವಾಪಸ್ ಬೇರೆ ಕಡೆ ಹೋಗಬೇಕು. ಟೈಮೇ ಇಲ್ಲ, ಬೆಳಗಿಂದ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನಮ್ಮ ಡ್ಯಾಡಿಗೆ ಗೊತ್ತೇ ಇಲ್ಲ ನಾನು ಬಂದಿರೋದು. ನೋಡೋಣ. ರಾಣಿ ರಾಣಿ ಮನೆ ಗೌರಿ ಬಂದ್ರೆ ನಮಸ್ಕಾರ ಗೌರಿ. ರಾಣಿ ಗೈಸ್, ಬರ್ತ್ಡೇ ಗಿಫ್ಟ್ ಅದು ಆಮೇಲೆ ಕೈಯಲ್ಲಿರೋದುನಾ ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ ಅಲ್ಲ, ದೊಡ್ಡದು ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಅವ್ನು ಕೊಟ್ಟಿದ್ ಗಿಫ್ಟ್ ಇಷ್ಟ ಆಯ್ತಾ, ನಾನ್ ಕೊಟ್ಟಿದ್ ಗಿಫ್ಟಾ? ನೀನ್ ಇದು ಯಾವಾಗ ಒಂದ್ಸರಿ ಹಾಕೋಬಹುದು, ನೀನ್ ಕೊಟ್ಟರೆ ಡೈಲಿ ಹಾಕೋ. ಸೊ ಗೈಸ್, ನಾನು ನಮ್ಮ ಡ್ಯಾಡಿಗೆ ಗಿಫ್ಟ್ ಕೊಟ್ಟಿದ್ ಬ್ಲಾಗ್ ಮಾಡಿಲ್ಲ. ಬಟ್ಟೆಗಳೆಲ್ಲ ಕೊಡ್ತೆ ಅಷ್ಟೇ. ಅವಾಗ ಸಮೀರ್ ಇರಲಿಲ್ಲ ಅಂದ್ಬಿಟ್ಟು ಬ್ರಾಂಡೆಡ್ ಬಟ್ಟೆ, ನನಗೆ ಇಷ್ಟವಾದ ಬ್ರಾಂಡೆಡ್ ಬಟ್ಟೆ ಕೊಡಿಸಿದ್ದಾರೆ. ಅವ್ರಿಗೆ ಫೇವರೇಟ್ ಅಂತ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು. ಯಾರಿಲ್ವಾ ಮನೇಲಿ? ಸಾಯಿಲ್ ಬಬ್ಲು ನೋಡಿ ಗೈಸ್, ಯಾರಿದ್ದಾರೆ ಮನೇಲಿ? ಮಲ್ಗೋನೆ. ಹಾಯ್ ಸಾಯಿಲ್. ಏನು ಗೋಲ್ಡ್ ವಾಲೆ ಅಂತೆ ನಮ್ಮ ಡ್ಯಾಡಿದೈತಿ. ಇವಾಗ ನಮ್ಮ ಮಮ್ಮಿ ಇಲ್ಲಿ ಬಂದು ತೋರಿಸ್ತವ್ರೆ. ನೋಡ್ದಾ ಚೆನ್ನಾಗಿದೆ ಅಂತ. ಮಗ್ಳಿಗೆ ಏನೂ ಕೊಟ್ಟಿಲ್ಲ ಗೈಸ್. ಮಗ್ಳಿಗೆ ಮಾತ್ರ ಏನೂ ಇಲ್ಲ ಗೋಲ್ಡು. ಮಗ್ಳಿಗೇನಪ್ಪ ಆರ್ಟಿಫಿಷಿಯಲ್ ಆಗ್ತಿದೆ. ಮಮ್ಮಿ ಎಲ್ಲೋ ಕರ್ಕೊಂಡು ಹೋಗ್ತಾರೆ. ನಮ್ಮ ಡ್ಯಾಡಿಗೆ ಕರ್ಕೊಂಡು ಬರೋಣ ಅಂತ ಹೋದೆ, ಬರೋಲ್ಲ ಅಂದರು. ಅದಕ್ಕೆ ನಾನು ಹೋದೆ. ಇನ್ನೂ ಸ್ನಾನ ಮಾಡಿಲ್ವಂತೆ. ಮಮ್ಮಿ ಮನೆ ಹತ್ರ ಎಷ್ಟು ಚೆನ್ನಾಗಿ ಗಣೇಶ ಹಾಕಿದ್ದಾರೆ. ರೋಡ್ ತುಂಬ ಎಲ್ಲ ಗಣೇಶ. ನಮ್ಮ ಮನೆ ಕಡೆ ಎಲ್ಲ ಇಲ್ಲ, ನನ್ನ ಹಸ್ಬೆಂಡ್ ಮನೆ ಕಡೆ ಎಲ್ಲ. ಇಲ್ಲಿ ಮಾತ್ರ ತುಂಬ ನೀಟಾಗಿದ್ದಾರೆ. ಎಲ್ಲ ಶಾಪಿಂಗ್ ಮಾಡ್ತವ್ರೆ. ಮಮ್ಮಿ ಎಲ್ಲೋ ಕರ್ಕೊಂಡೋಗಿ ಮನೆಗೆ ಹೋಗ್ತಿದ್ದೀವಿ ಇವಾಗ. ತುಂಬ ಸುಸ್ತಾಗ್ಬಿಟ್ಟಿದೆ, ಚೆನ್ನಾಗಿ ಊಟ ಮಾಡಬೇಕು. ಬೆಳಗಿಂದ ಏನೂ ತಿಂದಿಲ್ಲ, ರೆಡಿಯಾಗಿ ಒಂಚೂರು ಬೇರೆ ಕಡೆ ಕೆಲಸ ಆಯಿತು. ಅಲ್ಲಿ ಹೋಗಿ ಇಲ್ಲಿ ಬರೋಷ್ಟರಲ್ಲಿ ಸುಸ್ತಾಗೋಯ್ತು. ಊಟ ಮಾಡಿ ಒಂದು ಕಡೆಗೆ ಹೋಗ್ಬೇಕು. ಇವಾಗ ಬೇರೆ ಔಟ್ಫಿಟ್ ಚೇಂಜ್ ಮಾಡ್ಕೋಬೇಕು. ನಮ್ಮ ಮಮ್ಮಿ ಏನೋ ಬಾಗ್ನ ಕೊಡ್ತಾರಂತೆ, ಅದನ್ನು ತೊಗೊಳಕ್ಕೆ ಅಂತಲೇ ಅರ್ಧ ಬಂದಿರೋದು. ಫಸ್ಟ್ ಟೈಮ್ ಅಲ್ವಾ ಮ್ಯಾಮ್? ಹಲೋ, ಏನು ಹಾಕಿದಾರೆ ಗೊತ್ತಾ ಲಾಸ್ಟ್ ಬ್ಲಾಗಲ್ಲಿ ಕಮೆಂಟು? ನಿಮ್ಮ ಮಮ್ಮಿಗೆ ಏನಕ್ಕೆ ಹಿಂಗೆಲ್ಲ ಮಾಡ್ತೀರಾ, ಬೇಜಾರಾಗಿದ್ದಾರೆ. ಲಾಸ್ಟ್ ಬ್ಲಾಗಲ್ಲಿ ಹಂಗೆ ತಾನೆ ಪಾಪ ಹೇಳಿರೋದು. ಹಿಂಗೆಲ್ಲ ಮಾತಾಡಿದಾರೆ ಗೊತ್ತಾ? ನಿಮ್ಮ ಮಮ್ಮಿ ಯಾಕೆ ಹಿಂಗಿದ್ದಾರೆ? ನಮ್ಮ ಮಮ್ಮಿ ಬಂದಿದ ತಕ್ಷಣ ಅನ್ನ ಸಾರು ವಡೆ ಬೇರೆ ಮಾಡಿಕೊಟ್ಟಿದ್ದಾರೆ. ರಾಣಿ ನೋಡಿ, ಕೊಡು ಅಂತ ಕೇಳ್ತಿರೋದು ರಾಣಿ. ರಾಣಿ ರಾಣಿ ಬೇಡಮ್ಮ, ಬಿಸಿ ಇದೆ ನೋಡಿ, ಎಷ್ಟು ಬಿಸಿ ಇದೆ. ಅದೇ ಸಾಯಿಲ್ ಗೆಪ್ಸನ. ಸಾಯಿಲ್ ನೋಡಿ ಎದಳ್ತಾನೆ ಇಲ್ಲ ಅವಾಗಿಂದ. ಸಾಹಿಲ್ 5:30 ಸಾಹಿಲ್ ಜಾತಾ ನೀ? ಎದಳು ಬೇಗ, ಎದಳು ಬೇಗ. ಹೋಗಲ್ವಾ ಡ್ಯಾನ್ಸ್ ಕ್ಲಾಸ್ಗೆ? ಇವತ್ತಿಲ್ಲ ಕ್ಲಾಸ್ ಇಲ್ಲ ಇವತ್ತು. ಹೌದಾ?
ನೋಡಿ ಗೈಸ್ ಇವ್ನ ಕೈ ಹೆಂಗಾಗಿದೆ, ಇಷ್ಟು ರೆಡ್ ಆಗಿದೆ. ಯಾಕೋ ಜ್ವರ ಬಂದಂಗೆ ಐತೆ, ಮೈ ಬಿಸಿ ಆಗಿಬಿಟ್ಟಿದೆ ಅವನಿಗೆ. ಪೇಷನ್ಸೇ ಇಲ್ಲ, ಪೇಷನ್ಸ್. ಸೈಲ್ ಎದ್ದಾಳು. ಸಾಯಿಲ್ ಎಷ್ಟು ಕೋಪ ಬರ್ತಿದೆ ಅಂದರೆ, ಸಾಯಿಲ್ ನೋಡಿ ನಮ್ಮ ಮಮ್ಮಿ ನೀಟಾಗಿ ಪ್ಲೇಟಲ್ಲೆಲ್ಲ ಇಟ್ಕೊಂಡು ಕೊಡ್ತಿದ್ದಾರೆ. ಗಾಡಿ ಊಟ ಮಾಡ್ತಿದ್ದಾರೆ. ಏನೋ ಮಾಡಕ್ಕೆ ಹೋಗ್ತಾರೆ ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಗೊತ್ತಿಲ್ಲ. ಏನೋ ಫಸ್ಟ್ ಟೈಮು ಅವ್ರು ಇಷ್ಟಪಟ್ಟು ನಾನು ಇಷ್ಟಪಟ್ಟೆ ಅಂದ್ಬಿಟ್ಟು ಆಯಿತು ಬಾ ಅಂತ ಹೇಳಿದ್ರು. ಯಾವಾಗಲೂ ಹೇಳ್ತಾ ಇರ್ತೀನಿ ಕೊಡಿಸು, ಅದು ಮಾಡು ಇದು ಮಾಡು ಅಂತ. ಸರಿ ಆಯಿತು ಗೌರಿ ಹಬ್ಬಕ್ಕೆ ಬಾ ಕೊಡಿಸ್ತೀನಿ ಅಂತ ಹೇಳಿದರು. ಅದೇ ಒಂಥರ ಭಾಗನ ಥರ ಅವ್ರಿಗೆ ಏನು ಗೊತ್ತೋ ಅದನ್ನು ಮಾಡ್ತಿದ್ದಾರೆ. ಸೊ ಮಿಸ್ಟೇಕ್ ಆದರೆ ಏನೋ ಬೈಕೋಬೇಡಿ. ಸಾಯಿ ಬಂದ ಬಂದವ್ ನೋಡಿ ಹೆಂಗೆ ಎದ್ದು ಬಂದವನೇ. ಬಾ ಸಾಯಿ ಒಂಚೂರು ಕುತ್ಕೋ ಪಕ್ಕದಲ್ಲಿ. ಎದುರು ಕೂತ್ಕೊಳಕ್ಕಾಗಲ್ಲ, ಕೂತ್ಕೊಂಡು ಎದುರಾಗಲ್ಲ. ಆನಿ ಮರೆ ಅಲ್ಲೇ ಕೂತ್ಕೊಂಡು ಜೋಡಿಸ್ತಾಳೆ. ಸೀದಾ ಹಾಕೋಸ. ರೈಟ್ ಹ್ಯಾಂಡ್ ಇದೆ. ಬಳೆ ಶಾಸ್ತ್ರ ಮಾಡ್ತಾರೆ. ಅಲ್ಲ ಮತ್ತೆ ಲಕ್ಷ್ಮಿಗೆ ಹಂಗೆ ಇವಾಗ ಎಷ್ಟು ಕೊಡ್ತಾರೆ ನೋಡೋಣ. ಗೌರಿ ಮಗನೇ ಬರೀ ಆಸೆ ಇಟ್ಕೊಂಡ್ಬಾರ್ದು. ಎಷ್ಟು ಕೊಡ್ತಾರೆ ₹1 ಕೊಟ್ಟರು ಇಸ್ಕೊಬೇಕು. ಆಯ್ತಮ್ಮ ಆಯ್ತು, ನೀವು ಇಷ್ಟು ಕೊಡ್ತಾ ಇದ್ದೀರಲ್ಲ ಅದೇ ಖುಷಿ. ಏನೇ ಆದ್ರೂ ಗೈಸ್ ತವ್ರ ಮನೆ ಅಪ್ಪ ಅಮ್ಮ ಇರೋವರೆಗೂ ಅಷ್ಟೇ. ಮಮ್ಮಿಗೆ ಎಮೋಷನಲ್ ಮಾಡ್ಸಲ ಇವಾಗ ಚಾಲೆಂಜ್. ಎಮೋಷನಲ್ ಮಾಡ್ತೀನಿ. ಎಮೋಷನಲ್ ಆಗಿ ನಾನ್ ಮಾಡ್ಲಾ, ನಾನು ಹತ್ಬಿಡ್ತೀನಿ, ಅದು ಬೇರೆ ಅಲ್ಲ. ನಾನು ಹೇಳ್ತೀನಿ ನಿಮ್ನ ಅಳ್ಸೋದು. ಕಣ್ಣೀರು ಬಂತು ಒಂಚೂರು ಬಂತು. ತುಂಬಾ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿರ್ಬೇಕು, ಹಂಗೆ ಇರ್ಬೇಕು. ಹೂ ಹಾಕೊಂಡ್ರೆ ಹಂಗೆ ಹಾಕೋದು. ಫೇವ್ರೆಟ್ ಯಾವ ಫೇವ್ರೆಟ್? ಎಲ್ರು ನಮ್ಮ ಮನೆಗೆ ಎಲ್ರದ್ದು ಫೇವ್ರೆಟ್. ಅದು ದೂತ್ ಪೇಡ ಒಳ್ಳೆ ಪೇಡ ಬಂದ ನೋಡಿ. ದೂತ್ ಪೇಡ ಅಂದಿದ ತಕ್ಷಣ ಹೆಂಗ್ ಓಡ್ ಬಂದ ಗೊತ್ತಾ? ವಾಪಸ್ ಕೊಡು. ಇರಮ್ಮ ಪರವಾಗಿಲ್ಲ. ಬಾಡಿ ನಿಂದ ಅಡ್ಡು ಮಾಡಲಿ. ಇಡ ಹೆಂಗೆ ಹಿಡ್ಕೋ ಇಬ್ರು. ಪಾಪ ತಾಳ್ತಾ ಬಿಡಿಪ ಅವರು. ಇನ್ನೂ ಒಂದೇ ಏಜ್ ಆಗ್ಬಿಟ್ರೆ ಎಷ್ಟು ಮಾಡ್ತೀರಮ್ಮ? ಮೇಲೆ ಕುತ್ಕೊಂಡ್ಬೇಕು. ಫೋಟೋ ಬರಲ್ಲ ಇದ್ರಲ್ಲಿ. ಆಯ್ತು ಬನ್ನಿ ಪಾಪ ಇಬ್ರು ನಿಂತ್ಕೊಳ್ಳಿ. ಕೊಡು ಸಾಯಿ ಒಂಚೂರು ಕೊಡು. ರಾಣಿನ ಬಂದು ಆ ಸ್ಮೆಲ್ಲಿಗೆ ಓಡಿ ಬಂದ್ಬಿಡ್ತಾಳೆ ಅವಳು. ನಂಗೆ ಕೊಡ್ರು ಅಂತ ಸಮಾಚಾರ ಹೇಳು. ಏನ್ ಮಾಡ್ತಿದ್ಯಾ ಜೀವನದಲ್ಲಿ? ಯಾಕೆ ಹಿಂಗಾಗ್ಬಿಟ್ಟಿದ್ಯಾ? ಅಗ್ನತ್ತಲ್ಲಿ ಮಲಗ್ತಿದ್ಯಾ? ರಾತ್ರಿ ಹೊತ್ತು ಏನ್ ಮಾಡ್ತೀಯಾ? ಬೆಳಗ್ಗೆ ನಿದ್ದೆ, ರಾತ್ರಿ ನಿದ್ದೆ, ಮಧ್ಯಾಹ್ನ ನಿದ್ದೆ. ಏನ್ ಕೆಟ್ಟೋಯ್ತು? ನಿದ್ದೆ ಇಲ್ಲ ಅಂದ್ರೆ ಹಿಂಗೆ ಜಾಸ್ತಿ. ಓಕೆ ಥ್ಯಾಂಕ್ ಯು ಸೋ ಮಚ್. ನಿಂತ್ಕೊಳ್ಳಿ ಜೊತೆಗೆ. ನಾನು ಚೆನ್ನಾಗಿರ್ಲಿ, ಬೇಗ ಆದಷ್ಟು ಒಂದು ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಾಲ್. ಓಕೆ ಥ್ಯಾಂಕ್ ಯು ಸೋ ಮಚ್.
ಸೊ ಗೈಸ್ ನಾನು ಇವಾಗ ಬೇರೆ ಕಡೆ ಹೋಗ್ಬೇಕು, ರೆಡಿಯಾಗಿ ಹೋಗ್ತಿದ್ದಾನೆ. ಸೊ ಬಾಯ್ ಬಾಯ್. ಈ ಲಗೇಜ್ ಎತ್ಕೊಂಡು ಹೋಗೋದೇ ಒಂದು ದೊಡ್ಡ ಕಷ್ಟ ಅನಿಸುತ್ತೆ. ಓಕೆ ಆ ಕವರ್ ಮೇಲೆ ಕೆಳಗಡೆ ಎಷ್ಟತಿ ತೋರಿಸ್ತೀರಪ್ಪ? ಅವಾಗ್ಲೇನೆ ತೋರಿಸ್ದೆ. ಅಯ್ಯೋ ಪ್ರೆಸ್ ಮಾಡಿ ಮಾಡಿದ್ರಾ? ಮಮ್ಮಿ ವಾಲೆ, ಅವ್ರ ಚೈನು, ರಿಂಗು. ಆಕ್ಚುಲಿ ರಿಂಗ್ ಚೆನ್ನಾಗಿದೆ ಮ್ಯಾಮ್, ತುಂಬಾ ಚೆನ್ನಾಗಿದೆ ರಿಂಗು. ಸೊ ಗೈಸ್ ಇವಾಗ ಇಲ್ಲಿಂದ ನಾನು ನಮ್ಮ ಮನೆಗೆ ಮನೆಗಲ್ಲ ಇನ್ನೊಂದು ಕಡೆ ಎಲ್ಲೋ ಹೋಗಬೇಕು. ಒಂದು ಇನ್ವೈಟ್ ಮಾಡಿದ್ದಾರೆ, ಹೋಟೆಲ್ದು ಇನಾಗ್ರೇಷನ್ ಇದೆ. ಸೊ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿ ಹೋಗಬೇಕು. ಸೊ ಹಿಂಗೆ ಮಮ್ಮಿ ಡ್ಯಾಡಿಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ. ಬಾಯ್ ನಮ್ಮ ಬಾಯ್ ಬಾಯ್ ಬಾಯ್. ಮಮ್ ಸ್ವಲ್ಪ ನಗ್ತಾ ಇರಿ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟವ್ರು ಗೊತ್ತಾ, ನಮ್ಮ ಜಾಗದಲ್ಲಿ ಏನೋ ಆಗ್ಬಿಟ್ಟೈತೆ, ಏನೋ ಒಂಥರ ಅನ್ನೋ ಥರ. ನೀವೇ ನಾನು ಇರೋದೇ ಹಾಗೆ. ಇವಾಗ ಸ್ಮೈಲು ನೋಡ್ತಾ ಇರ್ತಾರೆ ಮೊನ್ನೆ ನೀನು ಹೆಂಗೆ ಅಲ್ಲ ಸೋಮೇಶ್ವರ ಜೊತೆಗಿದ್ದಾಗ ಹೆಂಗಿದ್ಯಾ ಅದೆಲ್ಲ ಅಬ್ಸರ್ವ್ ಮಾಡ್ತಾರೆ. ಸೋನು ಬಂದಾಗ ಯಾಕೆ ಹಿಂಗೆ ಮಾಡ್ತೀವಿ? ಹಿಂಗಿಲ್ಲ ಇಲ್ಲ ಗೈಸ್. ಅವರ ಇಂಪಾರ್ಟೆಂಟ್ ಡ್ಯಾನ್ಸ್ ಕ್ಲಾಸ್ನ ಮಿಸ್ ಮಾಡಿಕೊಂಡು ನನ್ನ ಹತ್ರ ಫುಲ್ಲು ಕನ್ವರ್ಸೇಷನ್ ಮಾಡಿಕೊಂಡು ಫೈನಲಿ ನನಗೆ ಸೀರೆ ಏನಂತ ಅರ್ಶಿನ ಕುಂಕುಮ ಕೊಟ್ಟು. ಏನಿಲ್ಲ ನಿನ್ಗೆ ಟೈಮ್ ಇಲ್ಲ. ಹೌದು ಟೈಮ್ ಇತ್ತು. ಓಕೆ ಫೋನ್ ಮಾಡಿ. ಇಲ್ಲಿಂದ ಮೆಟ್ರೋದಲ್ಲಿ ಹೋಗಿ ಮತ್ತೆ ಮೆಟ್ರೋಯಿಂದ ಅಲ್ಲಿ ಇಳಿದು ಹೋಗಬೇಕು. ಯಾಕಂದರೆ ಇಲ್ಲಿಂದ ಕ್ಯಾಬಲ್ಲಿ ಹೋಗೋಣಾದ್ರೆ ಟ್ರಾಫಿಕ್ ಗೊತ್ತಲ್ಲ, ಟ್ರಾಫಿಕ್ ತುಂಬ ಇರುತ್ತೆ. ಸೊ ಅದಕ್ಕೆ ಹೋಗೋಣ ಬನ್ನಿ. ಲಗೇಜ್ ಇಟ್ಕೊಂಡು ಹೋಗೋದೇ ಇರೋದು ಗೈಸ್. ನೋಡಿ ಗೈಸ್ ಎಷ್ಟು ಕ್ರೌಡ್ ಇದೆ ನಮ್ಮ ಮಮ್ಮಿ ಏರಿಯಾ ಹತ್ರ. ಫುಲ್ಲು ಕ್ರೌಡು, ಇಲ್ಲೇ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಸದ್ಯ ನಾನು ನಿನ್ನ ಕ್ಯಾಬಲ್ಲಿ ಹೋದರೆ ಅಷ್ಟೇ ಕತೆ. ಬೆಸ್ಟು ಮೆಟ್ರೋ ಆಪ್ಷನ್. ಮೆಟ್ರೋದಲ್ಲಿ ಹೋಗ್ಬಿಟ್ರೆ ಸಾಕು. ನಾನು ಹೋಗ್ತಿರೋದು ಇವಾಗ JP ನಗರ್ಗೆ ಹೋಗಿ ಅಲ್ಲೊಂದು ಈವೆಂಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಮನೆಗೆ ಹೋಗ್ಬೇಕು. ಸೊ ಗೈಸ್ ಫೈನಲಿ ನಾನು ಮೆಟ್ರೋಯಿಂದ ನಮ್ಮ ಮಮ್ಮಿ ಮನೆಯಿಂದ ಮೆಟ್ರೋ ಹತ್ಕೊಂಡು ಇಲ್ಲಿ ಬಂದಿದ್ದೀನಿ. ಎಲ್ಲಿ ಅದೇ ಮತ್ತೆ ನಾನು ಚಾನಲ್ ಮೀಟಾಗಿದ್ದೀನಿ. ಸೊ ಎಲ್ಲಿ ಬಂದಿದ್ದೀವಿ ಅಂದರೆ HS ಅಲ್ಲೇಬಿಟ್ಟು. ಸೊ ಒಂದು ಹೋಟೆಲ್ ಇನಾಗ್ರೇಷನ್ ಇತ್ತು ನಮಗೆ ಮತ್ತು ಇವರಿಗೆ ಮತ್ತು ಇನ್ನೊಬ್ರು ಜೀವನ್ ಅಂತ ಇದ್ದಾರೆ. ಸೊ ಅವ್ರಿಗೆಲ್ಲ ಇನ್ವೈಟ್ ಮಾಡಿದ್ರು. ಸೊ ಹೋಗ್ತಾ ಇದ್ದೀವಿ. ಹೆಂಗಿದೆ ಹೋಟೆಲು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿ ಗ್ರ್ಯಾಂಡ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ಐ ಮೀನ್ ಡೆಕೋರೇಷನ್ ಮಾಡಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ. ಜೀವನ್ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಿದ್ದಾರೆ. ವೆಲ್ಕಮ್ ಜ್ಯೂಸ್. ಎಲ್ಲಾದರೂ ಶುಗರ್ ಇರುತ್ತೆ. ವಯಸ್ಸು ಇನ್ನೂ ಮೇನ್ ಗೆಸ್ಟೇ ಬಂದಿಲ್ಲ, ಎಲ್ಲರೂ ಇಲ್ಲೇ ನಿಂತಿದ್ದಾರೆ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಬಂದು ವೆಯ್ಟ್ ಮಾಡಿ, ಇನ್ನೂ ಬಂದಿಲ್ಲ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೊಟ್ಟೆ ಹಸಿ ಬೇರೆ. 8 ಗಂಟೆ ಆಲ್ಮೋಸ್ಟ್ 8 ಗಂಟೆ ಆಗಿದೆ. ನಾನು 7:15 ಒಳಗಡೆ ತಿನ್ಬೇಕಿತ್ತು. ಅದೇ ಸ್ವಲ್ಪ ದಿವಸದಿಂದ ಹಂಗೆ ಅನ್ಕೊಂಡಿದ್ದೀನಿ, ಲೇಟ್ ಆಗ್ತಿದೆ. ಡಯಟ್ ಮಾಡಿ 2 ದಿವಸ ಮಾಡಿದೆ, 3 ದಿವಸ ಬ್ರೇಕ್ ಆಯಿತು. ಹೌದಾ? ನೀನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀಯ, ಇವ್ರು ಮಾಡಿಲ್ಲ ಅಷ್ಟೇ. ಆಗ ಟೇಪ್ ಹಾಕ್ತಿದ್ದಾರೆ. 8 o'clockಗೆ ಕಟ್ ಮಾಡೋದಂತೆ. ಬಂದಿದ್ದಾರೆ ನೋಡಿ ಗೈಸ್. ನೀವು ನಿಯರ್ ಬೈ HS ಲೇಔಟ್ ಹತ್ರ ಇದ್ದರೆ ಇಲ್ಲಿ ಬನ್ನಿ ವಿಸಿಟ್ ಮಾಡಿ. ಬಂದಿದ್ರೆ ಕಮೆಂಟ್ ಮಾಡಿ ಗೈಸ್. ಫೈನಲಿ ಚೀಫ್ ಗೆಸ್ಟ್ ಬಂದರು. ಆಲ್ಮೋಸ್ಟ್ ಫಾಲೋ ಮಾಡ್ತಾರೆ. ನಾವು ಅವ್ರನ್ನೇ ಫಾಲೋ ಮಾಡ್ತೀವಿ ನೋಡಿ. ಎಚ್ಚರ ಅವರೇ ನೋಡೋಣ. ಮೇಲೆ ಅಂತೂ ತುಂಬ ಕ್ರೌಡ್ ಇದೆ, ಕೆಳಗಡೆನೂ ಕ್ರೌಡ್ ಇದೆ. ಆ್ಯಕ್ಚುಲಿ ಎಲ್ಲ ಕಡೆ ಕ್ರೌಡ್ ಇದೆ. ಹೌದು, ಬಿಡ್ತಿಲ್ವೇನೋ ಇವಾಗ. ಇವತ್ತು ಭರ್ಜರಿ ಊಟ ಫ್ರೀ. ಆಲ್ರೆಡಿ ಇವರು ಪಾಪ ನಮಗೋಸ್ಕರ ಆರ್ಡ್ರ್ ಮಾಡಿದ್ದಾರೆ.
ಏನೇನೆಲ್ಲ ಆರ್ಡರ್ ಮಾಡಿದ್ದೀರಾ? छोले भटूरे, इडली वड़ा, कारम डोसा. ಇಷ್ಟೊಂದೆಲ್ಲ ಮಾಡಿದ್ದೀರಾ? ಬಂತು ಗೈಸ್ ಇಡ್ಲಿ ವಡ, ಗೋಬಿ ಮಂಚೂರಿ ಬಂತು ಫೈನಲಿ. ವೆಜ್ ಊಟ ಅಂದರೆ ಹಿಂಗೆ ಇಷ್ಟು ವೆರೈಟೀಸ್ ಆಫ್. ನೀವೇ ಕಮೆಂಟ್ ಮಾಡಿ ಗೈಸ್ ಎಷ್ಟು ವೆರೈಟೀಸ್ ಆಫ್ ಫುಡ್ ಇದೆ ಅಂತ ಕಮೆಂಟ್ ಮಾಡಿ. ವೆಜ್ಜಲ್ಲಿ ಏನು ವೆರೈಟೀಸ್ ಇದೆ ಅಂತ ಕೇಳ್ತಿರ್ತಾರೆ. ಟೇಬಲಲ್ಲಿ ಎಷ್ಟು ವೆರೈಟೀಸ್ ಇದೆ, ಎಷ್ಟು ವೆರೈಟೀಸ್ ಇದೆ ಸೌಂಡಲ್ಲಿ ಹಿಂಗೆ ಹೇಳೋದು. ಬೇರೆ ಟೈಮಲ್ಲಿ ನಾನ್ ವೆಜ್ ಬೇರೆ ಹೇಳ್ತೀನಿ. ಟಿಶ್ಯೂ ಮತ್ತು ಸ್ಪೂನ್ಸ್ ಎಲ್ಲ ತೊಗೊಳ್ಳೋಣ. ಎತ್ಕೊಳ್ಳಿ. ಬಟ್ ಟೇಸ್ಟ್ ಬರ್ಬೇಕಂದ್ರೆ ಅದನ್ನೇ ಮಾಡೋದು. ಆನಿಯನ್ ಹಾಕೋ ಈಗ ಒಳ್ಳೇದಲ್ಲ, ಹಾಕ್ಲಾ? ನಿಂಬೆಹಣ್ಣು ಇಟ್ಟು ಹಂಗೆ. ಟೇಸ್ಟಿ. ನಮಗೆ ನೋಡ್ದವ್ರಿಗೆ ತಿನ್ನಬೇಕು ಅನ್ಸುತ್ತೆ. ಕೇಳಿದೆ ಶುಗರ್ಲೆಸ್ ಕೊಡಿ ಅಂದರೆ ಅದು ನ್ಯಾಚುರಲ್ ಆಗಿ ಜ್ಯೂಸ್ ಕೊಡ್ತಾರಂತೆ. ಹೌದು. 200ಕ್ಕೆ ಬೇಗ ಆಗ್ಬಿಡಲಿ, ಸೆಲೆಬ್ರೇಷನ್ ಮಾಡ್ಬಿಡೋಣ. ಓಕೆನಾ? ಪಾರ್ಟಿ ಫುಲ್ಲು ಶಾಂಪಿಯನ್ ತರಿಸ್ಬಿಡೋಣ. ಎಷ್ಟು ಚೆನ್ನಾಗಿ ತಿಂದು ಊಟ ಎಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಫೈನಲಿ ನೀವು ಇಲ್ಲೆಲ್ಲ ಬನ್ನಿ, HSR ಲೇಔಟ್ ನಿಯರ್ ಬೈ ಇದ್ರೆ ಬನ್ನಿ. ಸೊ ಗೈಸ್ ಫೈನಲಿ ಮನೆಗೆ ಹೋಗ್ತಾ ಇದ್ದೀನಿ. ಅಪ್ಪ ಬೆಳಗಿಂದ ಫುಲ್ ಟಯರ್ಡ್ ಆಗಿ ಮನೆಗೆ ಹೋಗಿ ಎಲ್ಲಿ ದಬ್ಬಾಕೊಳ್ಳೋದು. ಕೆಲಸ ಐತೆ ನಾಳೆ ಪೂಜೆಗೆ ಮತ್ತೆ ರೆಡಿ ಆಗ್ಬೇಕು ಅದಕ್ಕೆಲ್ಲ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಬಾಯ್ ಹೇಳ್ಬಿಡೋಣ. ಬಾಯ್ 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 ಬಾಯ್.